ನವಲಗುಂದ ನಾಗಲಿಂಗ ಅಜ್ಜೋರು ಯಾವಾಗಲೂ ಕೂಡ ಹಳ್ಳಿ ಪಟ್ಟಣಕ್ಕೆ ಹಿಂಗ ಹೋಗ್ತಿದ್ರು ನೋಡ್ರಿ, ಜೋಳಿಗೆ ಹಾಕೊಂಡು. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವ ಹಾಗೆ ಯಾವಾಗಲೂ ಕೂಡ ಹಿಂಗ ತಿರುಗಾಡ್ಕೋಂತ ಇರುವಂತ ನವಲಗುಂದದ ನಾಗಲಿಂಗ ಅಜ್ಜೋರು ಅಡ್ಡಾಡ್ಕೋಂತ ಅದ ನವಲಗುಂದದೊಳಗಿರುವಂತ ಒಂದು ಹಳ್ಳಿಗೆ ಬಂದಿದ್ರಂತ. ಆ ಹಳ್ಳಿ ಒಳಗ ಹಿಂಗ ತಿರುಗಾಡುವಂತ ಸಂದರ್ಭದೊಳಗ ನವಲಗುಂದ ನಾಗಲಿಂಗ ಅಜ್ಜೋರು ಒಬ್ಬ ಅಜ್ಜಿಯ ಮನೆಗೆ ಹೋಗ್ತಾರ. ಅಜ್ಜಿಯ ಮನೆಗೆ ಹೋಗಿರುವಂತ ಸಂದರ್ಭದೊಳಗ ನಾಗಲಿಂಗ ಅಜ್ಜೋರು ಎಷ್ಟು ಭಕ್ತಿಯನ್ನ ಪರೀಕ್ಷೆ ಮಾಡ್ತಿದ್ರು ನೋಡ್ರಿ. ಯಾವ ಮನೆಗೆ ಶಿವನ ಅಪ್ಪನೆ ಆಗ್ತಿತ್ತ ಆ ಮನೆಗೆ ಅಟ್ಟ ಹೋಗ್ತಿದ್ರು ನವಲಗುಂದ ನಾಗಲಿಂಗ ಅಜ್ಜೋರು. ವಯಸ್ಸಾಗಿರುವಂತ ಅಜ್ಜಿ ಮನೆ ನೋಡಿದ್ರ ಗುಡಿಸಲೊಳಗೈತ. ಆ ಮನೆಗೆ ನಾಗಲಿಂಗ ಅಜ್ಜೋರು ಹೋಗಿ ಅವ ಏನಾದ್ರೂ ಕೊಡು ಅಂತಾರ. ಅವಾಗ ಮುದುಕಿ ಅಂತಾಳ, ಅಪ್ಪ ನನ್ನ ಮನೆ ಒಳಗೆ ಏನೂ ಇಲ್ಲಪ್ಪ, ನನ್ನ ಮನೆ ಒಳಗೆ ಏನೂ ಇಲ್ಲ. ಅವಾಗ ನಾಗಲಿಂಗ ಅಜ್ಜೋರು ಅಂತಾರ, ಮ್ಯಾಲ ಕುಂತ ಶಿವ ಏನದಾನಲ್ಲ ಅವ ನಿನ್ನ ಮನೆ ಒಳಗೆ ಏನಾದ್ರೂ ಉಂಡು ಹೋಗನ್ನಾಗತ್ತಾನ, ನಿನ್ನ ಮನೆ ಒಳಗೆ ಏನಾದ್ರೂ ಇದ್ರ ಕೊಡೆವಾ. ಅವಾಗ ಅಜ್ಜ ಅಂತಾಳ, ಶಿವ ಇದೆಂತ ಕಾಲ ಬಂತ, ಈಗ ತಾನೇ ಒಂದು ಅರ್ಧ ರೊಟ್ಟಿ ಇತ್ತಪ್ಪ, ಆ ಅರ್ಧ ರೊಟ್ಟಿಯನ್ನ ತಿಂದು ಕುಂತು ಬಿಟ್ಟೆ, ಇನ್ನು ಅರ್ಧ ರೊಟ್ಟಿ ನಾನು ಉಣ್ಣುವಂತ ಸಮಯದೊಳಗೆ ಒಂದು ನಾಯಿ ಬಂದಿತ್ತ, ನಾಯಿಗೆ ಹಾಕಿ ಬಿಟ್ನಪ್ಪ. ಯಾವಾಗ ಅಜ್ಜಿ ಹಿಂಗ ಅಂದ್ಲು, ನಾಗಲಿಂಗ ಅಜ್ಜೋರು ಅಂತಾರ, ಅವ ರೊಟ್ಟಿ ಅರ್ಧ ರೊಟ್ಟಿ ಉಂಡೆ ಅಂತ ಹೇಳಕತ್ತೀಯಲ್ಲ, ಮತ್ತ ಅರ್ಧ ರೊಟ್ಟಿ ಒಳಗೆ ಏನ್ರ ಹಚ್ಕೊಂಡು ಉಂಡಿರ್ಬೇಕಲ್ಲ ನೀನು. ಹೌದಪ್ಪ, ಏನ್ ಹಚ್ಕೊಂಡಿ? ಏನಿಲ್ಲಪ್ಪ, ಒಂದು ಅರಗಲ್ಲ ತಗೊಂಡು ಅದ್ರ ಒಳಗೆ ಒಂದು 2 ಮೆಣಸಿನಕಾಯಿ ಒಗದ ಅದನ್ನ ಕುಟ್ಟಿ ಆ ಮೆಣಸಿನಕಾಯಿಯ ಚಟ್ಟ ಆ ಖಾರವನ್ನ ಆ ರೊಟ್ಟಿ ಒಳಗೆ ಹಚ್ಕೊಂಡು ತಿಂದೆ ನೋಡಪ್ಪ. ಅವಾಗ ನಾಗಲಿಂಗ ಅಜ್ಜೋರು ಅಂತಾರ, ಓಹೋ ಹಂಗಿದ್ರ ಆ ಅರಗಲ್ ಇರ್ಬೇಕಲ್ಲ, ಆ ಕೊಟ್ಟಿರುವಂತ ಕಲ್ಲರ ಇರ್ಬೇಕಲ್ಲ ನಿನ್ನ ಮನೆ ಒಳಗ. ಐತಪ್ಪ, ಅದನ್ನ ತಗೊಂಡ ಬಾ ಹೋಗುವ. ಅಜ್ಜ ಅಂತಾಳ, ಶಿವ ಇದೆಂತ ಕಾಲ ಬಂತ ಯಪ್ಪ, ಆ ಕಲ್ಲು ತಗೊಂಡು ಏನ್ ಮಾಡ್ತೀನಿ ನೀನು, ತಗೊಂಡು ಬಾ ಹೋಗ್ಯವ. ಅವಾಗ ಓಡೋಡಿ ಹೋಗ್ಕಳ ಅಜ್ಜಿ, ಶಿವ ಅನ್ಕೊಂತ ಭಕ್ತಿಯಿಂದ ಆ ಕಲ್ಲನ್ನು ಎತ್ತುಕೊಂಡು ನಾಗಲಿಂಗ ಅಜ್ಜೋರ್ ಕಡೆ ಓಡೋಡಿ ತಗೊಂಡು ಬಂದ್ಲಂತ. ನಾಗಲಿಂಗ ಅಜ್ಜೋರು ಆ ಕಲ್ಲನ್ನ ಹಿಂಗ ಕೈ ಒಳಗೆ ಹಿಡ್ಕೊಂಡು ನಾಗಲಿಂಗ ಅಜ್ಜೋರು ಏನು ಮಾಡಿರ್ಬೇಕ್ರಿ, ಅದನ್ನ ಹಿಂಗೆ ಎತ್ತಿದವರು ಆ ಕಲ್ಲನ್ನ ಖಾರವನ್ನ ಬಾಯಿ ಒಳಗೆ ನೆಕ್ಕಿ ಬಿಟ್ರಂತ. ಯಾವಾಗ ನಾಗಲಿಂಗ ಅಜ್ಜೋರು ನಾಲಿಗೆಯಿಂದ ನೆಕ್ಕತಾರ, ಅವಾಗ ಅಜ್ಜಿಗೆ ಹೇಳಿದ್ರಂತ, ಅವ ಒಂದು ಲೋಟ ನೀರು ತಗೊಂಡು ಬಾ ಹೋಗ್ಯವ. ಅಜ್ಜಿ ಅಪ್ಪಗ ಖಾರ ಎತ್ತಿರ್ಬೇಕಂತ ಬಡವಾಡ ಓಡಿ ಹೋಗಿ ಒಂದು ಲೋಟ ನೀರು ತಗೊಂಡು ಬಂದಕ್ಕೆ ನಾಗಲಿಂಗ ಅಜ್ಜೋರು ಕೈ ಒಳಗ ಕೊಡ್ತಾಳ. ನಾಗಲಿಂಗ ಅಜ್ಜೋರು ಗಡ ಅಂತ ನೀರು ಕುಡಿದು ಒಂದು ಮಾತು ಹೇಳಿದ್ರಂತ, ಅವ ಇಟ್ಟು ಮಠ ಮಧ್ಯಾಹ್ನದಾಗ ಈ ಹಳ್ಳಿ ತುಂಬ ನಾ ಅಡ್ಡಾಡಿದ್ದೀನಿ, ಯಾವ ಹಳ್ಳಿ ಒಳಗೂ ನನ್ನ ಹೊಟ್ಟೆ ತಂಪಾಗಿಲ್ಲವ, ಅಮೃತದಂತ ಊಟ ಸಿಕ್ಕಿಲ್ಲ, ನಿನ್ನ ಮನೆ ಒಳಗ ಖಾರವನ್ನ ನೆಕ್ಕಿ ಒಂದು ಲೋಟ ನೀರು ಕುಡ್ದಿದ್ದಕ್ಕ ನನ್ನ ಹೊಟ್ಟೆ ತಂಪಾಗೈತವ, ಬಂಗಾರದಂಗ ನಿನ್ನ ಮನೆ ಬೆಳಗ್ಲಿ ಅಂತ ಆಶೀರ್ವಾದ ಮಾಡಿಬಿಡ್ತಾರಂತ. ಯಾವಾಗ ನವಲಗುಂದದ ನಾಗಲಿಂಗ ಅಜ್ಜೋರು ಆಶೀರ್ವಾದ ಮಾಡಿದ್ರು, ನಾಗಲಿಂಗ ಅಜ್ಜೋರು ಬಹಳ ಕಡಕ್ಕಿದ್ರು, ಬೆರಕಿದ್ರು ಅವರು. ನಾಗಲಿಂಗ ಅಜ್ಜೋರು ಪುರಾಣ ಕೇಳಿದ್ರಂದ್ರ ಎಂತ ವಿಚಿತ್ರ ಪವಾಡಗಳಂತ ಕೇಳ್ತೀರಿ ನೀವು. ನಾಗಲಿಂಗ ಅಜ್ಜೋರು ಯಾರಿಗೆ ಈ ಮಂತ್ರವನ್ನ ಹೇಳ್ತಿದ್ರು, ಯಾರ ಮೇಲೆ ಆಶೀರ್ವಾದ ಮಾಡ್ತಿದ್ರು, ಅದೆಲ್ಲ ಕರೆಯಕ್ಕಿತ್ತ ಬ್ಯಾಡ ಅಂತ ಅವರ ನಾಲಿಗೆಯಿಂದ ಏನಾರ ನುಡಿದ್ರು ಅಂದ್ರ ಅದು ಶಾಪವಾಗಿ ಪರಿಣಾಮ ಬೀರ್ತಿತ್ತು. ನಾಗಲಿಂಗ ಅಜ್ಜೋರು ನಾಲಿಗೆ ಮ್ಯಾಲ ಮಚ್ಚ ಐತೇನೋ ಅಂತ ಮಾತಾಡ್ತಿದ್ರಂತ ಬಹಳ ಜನ. ಅವ್ರ ಗೆಳೆಯರಾಗಿರುವಂತ ಸಿದ್ದಾರೂಢರು ಮತ್ತ ಗರಗದ ಮಡಿವಾಳಪ್ಪನವರು ಇವರೆಲ್ಲ ಮಾತಾಡೋರು, ನಾಗಲಿಂಗ ಅಜ್ಜನ ಕಡೆ ಹೋಗ್ಬೇಡ್ರಪ್ಪ ಬಾಳ್ ಬೆರಿಕದ ನಾವು ಅಂತ ಮಾತಾಡ್ತಿದ್ರಂತ. ಅಟ್ಟು ನಾಗಲಿಂಗ ಅಜ್ಜೋರು ಬಾಳ್ ಖಡಕ್ಕವ್ರು. ಯಾವಾಗ ನಾಗಲಿಂಗ ಅಜ್ಜೋರು ಹಿಂಗ ಆಶೀರ್ವಾದ ಮಾಡಿದ್ರ ನಿಮಗೆಲ್ಲ ನೆನಪಿರ್ಲಿವಾ, ಕೇವಲ 10 ವರ್ಷದ ಒಳಗ ಗುಡಿಸಲು ಒಳಗಿದ್ದ ಮನೆ 1 ಅಂತಸ್ತು 2 ಅಂತಸ್ತು 3 ಅಂತಸ್ತಿನ ಮನೆ ಆಯ್ತಂತ. ಗುರುವಿನ ಆಶೀರ್ವಾದ ಹೆಂಗಿರ್ತದ ನೋಡ್ರಿ. ಯಾವಾಗ 3 ಅಂತಸ್ತಿನ ಮನೆಯನ್ನ ಕಟ್ಟಿದಳು,
ಆ ಮನೆ ಒಳಗ ದೇವರ ಪೂಜೆಯನ್ನು ಮಾಡಕ್ಕೆ ಬೆಳ್ಳಿ ಸಾಮಾನುಗಳು ಬಂದು, ಕೈ ಒಳಗ ಒಂದೊಂದು ಬಂಗಾರವನ್ನ ಹಾಕೊಳ್ಳಂಗಾದ್ಲ ಮುದುಕಿ. ನೋಡ್ರಿ 10-12 ವರ್ಷದೊಳಗೆ ಎಷ್ಟು ಚೇಂಜಸ್ ಅದು. ಮುಂದೆ ನಾಗಲಿಂಗ ಅಜ್ಜೋರು ಒಂದ ಕಡೆ ಇರೋರೇನ್ರಿ, ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವಂಗ ಮತ್ತೆ ತಿರುಗಾಡ್ಕೊಂತ ಅದ ಊರಿಗೆ ಬಂದಿದ್ರಂತ. ಯಾವಾಗ ನಾಗಲಿಂಗ ಅಜ್ಜೋರು ಅದ ಊರಿಗೆ ಬಂದ್ರು, ಅದ ಮನೆಗೆ ಬಂದ್ರು. ನೋಡ್ರಿ, ಮನೆಗೆ ಬಂದ ಮತ್ತೆ ಪರೀಕ್ಷೆ ಮಾಡ್ಬೇಕು ಅನ್ಕೊಂಡ್ರು ನಾಗಲಿಂಗ ಅಜ್ಜೋರು ಮತ್ತೆ ಪರೀಕ್ಷೆ ಮಾಡ್ಬೇಕು ಅನ್ಕೊಂಡು ಮನೆ ಮುಂದ್ಗಡೆ ನಿಂತ ಅವ್ವ ಅಂತ ಒದರಿದ್ರು. ನೋಡ್ರಿ, ಅವ್ವ ಅನ್ಕೊಂಡ್ಲು, ಈ ಧ್ವನಿ ಎಲ್ಲೋ ಕೇಳಿನಲ್ಲ ಅಂದ್ಲಕ್ಕಿ, ಈ ಧ್ವನಿ ಎಲ್ಲೋ ಕೇಳಿನಲ್ಲ. ಮೊದಲು ನೋಡ್ರಿ, ಏನೂ ವಿಚಾರ ಮಾಡ್ಲಾರ್ದ ಓಡೋಡಿ ಬರುವಂತ ಮುದುಕಿ 10 ಸಲ ವಿಚಾರ ಮಾಡಕತ್ಲು. ಈ ಧ್ವನಿ ಎಲ್ಲೋ ಕೇಳಿನಲ್ಲ. ಹೊರಗೆ ಬಂದ ಬಾಗಿಲ ಅರ್ಧ ತೆಗೆದು ಹಣಿಕೆ ಆಗ್ತಾಳ. ಓಹೋ, ನವಲಗುಂದ ನಾಗಲಿಂಗ ಅಜ್ಜ ಬಂದಾನ. 10 ವರ್ಷದ ಹಿಂದ ಆಶೀರ್ವಾದ ಮಾಡಿದ್ದಕ್ಕ ನನ್ನ ಮನೆ ಭವ್ಯವಾಗಿ ಬೆಳಗಾಕತ್ತೈತ, ಮನೆ ತುಂಬ ಬಂಗಾರದಂಗ ಬೆಳಗಾಕತ್ತೈತ. ಮತ್ತ ಆಶೀರ್ವಾದ ಮಾಡಕ್ಕ ಬಂದ ನಾಗಲಿಂಗ ಅಜ್ಜ ಅನ್ಕೊಂಡ್ಲಕ್ಕೆ. ನೋಡ್ರಿ, ಆಸೆ ಎಟ್ಟಿರ್ತದ, ದುರಾಶೆಗೆ ಈಡು ಮಾಡ್ತಂದ್ರೆ ಎಲ್ಲವನ್ನು ಕಳ್ಕೊಂಡು ಬಿಡ್ತೀವಿ ನಾವು. ಯಾವಾಗ ನಾಗಲಿಂಗ ಅಜ್ಜೋರು ಹಿಂಗ ಹೊರಗಡೆ ನಿಂತಿದ್ರು, ಹೊರಗೆ ಬಂದ ಮುದುಕಿ ಹಿಂಗ ನಿಂತುಕೊಳ್ತಾಳ. ಅವಾ ಏನಾದ್ರೂ ನೀಡು. ಅವಾಗ ಅಜ್ಜಿ ಹಿಂದ ಮುಂದೆ ವಿಚಾರ ಮಾಡ್ಲಾರ್ದ ಒಳಗೆ ಹೊಕ್ಕಾಳ. ಏನ್ರ ರೊಟ್ಟಿ ಗಿಟ್ಟಿ ಅನ್ನ ಗಿನ್ನ ಸಿಕ್ಕಾಪಟ್ಟೆ ಸಾಕಷ್ಟು ಐತ ಮನಿ ಒಳಗ. ನವಲ್ಗೊಂದು ಅಜ್ಜ ಸಾಕಷ್ಟು ಉಣ್ಣುವಟ್ಟ ಪ್ರಸಾದ ಐತ, ಆದ್ರೂ ಕೂಡ ನೀಡಬೇಕನ್ನುವಂತ ಭಾವ ಇಲ್ಲ. ನೋಡ್ರಿ, ಒಳಗೆ ಹೋಗಿ ವಿಚಾರ ಮಾಡಿ ಒಂದನ್ನ 2 ಮೆಣಸಿನ್ಕಾಯಿ ತಗೊಂಡ್ ನೋಡ್ರಿ, 2 ಮೆಣಸಿನ್ಕಾಯಿ ತಗೊಂಡ್ಲು. ಆ ಕಲ್ಲು ಹುಡ್ಕಾಕತ್ಲ, ಎಲ್ಲೆಲ್ಲೋ ಮೂಲ್ಯಾಗ ಇಟ್ಟಿತ್ಲ. ಆ ಕಲ್ಲು ಹುಡುಕಿ ಅದನ್ನ ತಗೊಂಡು 2 ಮೆಣಸಿನ್ಕಾಯಿ ಅದ್ರಾಗ ಹೋಗದ್ ನೋಡ್ರಿ. ಹೋಗದ ಹಿಂಗ ಕೊಟ್ಟಿದ್ಲು. ಕೊಟ್ಟಿ ಆ ಮೆಣಸಿನ್ಕಾಯಿ ತಗೊಂಡು ಹೊರಗಿಟ್ಲು. ನೋಡ್ರಿ, ಹೊರಗಿಟ್ಟ ಆ ಕಲ್ಲು ಹಿಂಗ ಎತ್ತಿದ್ಲು. ಹಿಂಗ ಎತ್ಕೊಂಡು ಹೊರಗೆ ತಗೊಂಡು ಬಂದ್ಲು. ನಾಗಲಿಂಗ ಅಜ್ಜವ್ರು ಹಿಂಗ ನಿಂತಿದ್ರು, ಅವ್ರು ಏನು ಮಾತಾಡ್ಲಿಲ್ಲ. ನಾಗಲಿಂಗ ಅಜ್ಜವ್ರ ಕೈ ಒಳಗ ಕೊಡ್ತಾಳ. ನಾಗಲಿಂಗ ಅಜ್ಜವ್ರು ಅದನ್ನ ನೆಕ್ಕಿ 1 ಲೋಟ ನೀರು ತಗೊಂಡು ಬಾ, ಹೋಗಿ ಬಾ. ಓಡೋಡಿ ಹೋಗಿ ಅನ್ಕೋತ ಹೊಂಟಾಡ್ರಿ. ಏನ್ ಅನ್ನಕತ್ತಾಳ, 10 ವರ್ಷದ ಹಿಂದೆ ಬಂದಾಗ ಅದ ಕಾರ ನೆಕ್ಕಿದ್ದ, ಅದ ನೀರು ಕುಡ್ದಿದ್ದ, ಆಶೀರ್ವಾದ ಮಾಡಿದ್ದ. ಈಗೂ ಮತ್ತ ಅದ ಕಾರ ನೆಕ್ಕ್ಯಾನ, ಅದ ನೀರು ಕುಡ್ದಾನ, ಮತ್ತ ಆಶೀರ್ವಾದ ಮಾಡಬಹುದು ಅಂತ ಅನ್ಕೊಂಡ್ ನೋಡ್ರಿ ಯಾಕೆ. ಓಡಿ ಹೋಗಿ ನೀರು ತಗೊಂಡು ಬಂದ ನಾಗಲಿಂಗ ಅಜ್ಜವ್ರ ಕೈ ಒಳಗ ಕೊಟ್ಲಂತ. ನಾಗಲಿಂಗ ಅಜ್ಜವ್ರು ಗಟ 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 ಅಂತ ಕುಡಿದ್ರು. ಯಾವಾಗ ನೀರನ್ನ ಕುಡಿದ ನಾಗಲಿಂಗ ಅಜ್ಜವ್ರು ಆಶೀರ್ವಾದ ಮಾಡ್ತಾನಂತ ಕಾಯ್ಕೋತ ಈಕಿ ನಿತ್ತಾಗ ನಾಗಲಿಂಗ ಅಜ್ಜವ್ರು ಮುಂದುವರೆದು ಹೇಳಿದ್ರಂತ, ಅವ್ವ ನಿನ್ನ ಮನೆಗೆ ನಾನು 10 ವರ್ಷದ ಹಿಂದೆ ಬಂದಿದ್ದೆ, ನೆನಪೈತೇನೆ ಬಾ. ಓ ನೆನಪೈತಪ್ಪ, 10 ವರ್ಷದಿಂದ ಬಂದಿದ್ದಿ, ಇದ ಕಾರಣಕ್ಕಿದ್ದಿ, ಇದ ನೀರು ಕುಡ್ದಿದ್ದಿ, ನನ್ನ ಮನೆಗೆ ಆಶೀರ್ವಾದ ಮಾಡಿ ಹೋಗಿದ್ದಿ, ಬಂಗಾರದಂಗ ಆಗ್ಲಿ ಅಂತ ಆಶೀರ್ವಾದ ಮಾಡಿದ್ದಿ. ಇವತ್ತು 3 ಅಂತಸ್ತಿನ ಮನೆ ಕಟ್ಟಿನಪ್ಪ, ಮನೆ ತುಂಬ ಬೆಳ್ಳಿ ಬಂಗಾರದಿಂದ ತುಂಬಿ ಹೋಗೇತ ಅಂತ ಹೇಳಿರುವಂತ ಸಂದರ್ಭದೊಳಗ ನಾಗಲಿಂಗ ಜೋರ್ ಅಂದ್ರು, ಅವ್ವ ಅವತ್ತು ಬಂದು ಆಶೀರ್ವಾದ ಮಾಡಿ ಹೋಗಿದ್ದೆ, ಇದ ಕಾರನ್ನ ನೆಕ್ಕಿ ಇದ 1 ಲೋಟ ನೀರನ್ನ ಕುಡಿದ ನನ್ನ ಹೊಟ್ಟೆ ತಂಪಾಗಿತ್ತವ. ಆ ತಂಪನ್ನ ನೋಡಿ ನಿನ್ನ ಮನೆ ತಂಪಾಗಿರ್ಲಿ, ನಿನ್ನ ಮನೆ ಬಂಗಾರದಂಗಿರ್ಲಿ ಅಂತ ಆಶೀರ್ವಾದ ಮಾಡಿ ಹೋಗಿದ್ದೆ. ಇವತ್ತು ಕೂಡ ಅದ ಕಾರಣಕ್ಕೇನಿ, ಅದ ನೀರು ಕುಡ್ದೀನಿ, ಆದ್ರೆ ಇವತ್ತ ನನ್ನ ಹೊಟ್ಟೆ ತಂಪಾಗಿಲ್ಲವ, ಉರಿಯಾಕತ್ತ, ನಿನ್ನ ಮನೆ ಹಿಂಗ ಉರ್ಕೋಂತನ ಹೋಗ್ಲಿ ಅಂತ ಶಾಪ ಕೊಟ್ಟು ಬಿಡ್ತಾರಂತ ನವಲಗುಂದ ನಾಗಲಿಂಗಜ್ಜೋರು. ನೋಡ್ರಿ, ನಾಗಲಿಂಗಜ್ಜೋರು ಯಾವಾಗ ಶಾಪವನ್ನು ಕೊಟ್ರು ಆ ಊರಿನೊಳಗ ಆ ಮನೆ ಹಂಗ ಬೀಡ್ ಬಿಟ್ಟೈತ. ಒಂದು ವೇಳೆ ಆ ಮನೆಯನ್ನ ಕಟ್ಟಿದ್ರ ಮಾರನೇ ದಿನ ಅದಕ್ಕೆ ಕೀಲಿ ಹಾಕಿದ್ರೆ ಇಡೀ ಬೆಂಕಿ ಹತ್ತಿ ಹೋಗಿ ಮತ್ತೆ ಸುಟ್ಟು ಕರಗಾಲ ಆಗಿಬಿಟ್ಟಿರ್ತದಂತ ಆ ಮನೆ. ಒಬ್ಬ ಗುರುವಿನ ಶಾಪ ಎಷ್ಟು ಭಯಂಕರ ಇರ್ತದ ನೋಡ್ರಿ. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲಾರರು ಅಂತ ಹೇಳ್ತಾರ. ನೋಡ್ರಿ, ನಮ್ಮ ಸಂಬಂಧಿಕರು ಬಂಧುಗಳು ನಮಗ ಬೇಕಾದವರು ಬರೇ ಬರ್ತಾರ ಮುಂತಾರ, ಬಹಳ ಹೇಳ್ಕೋತಾರ. ಅವ್ರ ಮುಂದೆ ಕಷ್ಟ ಹೇಳಿದ್ರಿ ಅಂದ್ರ
ಅದನ್ನ ಬಹಳ ಚಲೋ ಕೇಳಿ ಹೌದೇನು 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 ಅಂದ ಮತ್ತ ನೀ ಬೇಡಾದಾಗ 4 ಜನಕ್ಕೆ ಹೋಗಿ ಹೇಳುವಂತ ಬಂಧುಗಳು ಸಂಬಂಧಿಕರು. ಆದ್ರೆ ಬಂಧನ ಯಾವತ್ತೂ ಕಳೆಯಂಗಿಲ್ಲ ಇವರು. ನಿಮ್ಮಲ್ಲಿರುವಂತ ಜಡತ್ವವನ್ನ, ನಿಮ್ಮಲ್ಲಿರುವಂತ ಅಜ್ಞಾನವನ್ನ, ನಿಮ್ಮಲ್ಲಿರುವಂತ ಬಂಧನವನ್ನ ಕಳಿಯುವಂತ ಶಕ್ತಿ ಯಾರಿಗಿರ್ತದ ಅಂದ್ರ ಗುರುವರ್ಯರಿಗೆ ಮಾತ್ರ ಇರ್ತದ. ಅಂತ ಗುರುವರ್ಯರು ಯಾರಂದ್ರ ಸಾಯಿ ಬಾಬಾ ಅಂತನವರಿಗೆ ಮಾತ್ರ ಶಕ್ತಿ ಇರಲಿಕ್ಕೆ ಸಾಧ್ಯ. ನಿಮ್ಮ ಮುನವಳ್ಳಿಯ ಭಾಗ್ಯ ನಿಧಿಯಾತ ಅಂತ ಕರೆಸಿಕೊಂಡಿರುವಂತ ಮುನವಳ್ಳಿ ಅಪ್ಪನಂತವರಿಗೆ ಮಾತ್ರ ಸಾಧ್ಯ. ಸವದತ್ತಿಯ ಮೂಲಿಮಠದ ಪರಮ ಪೂಜ್ಯರಂತವರಿಗೆ ಮಾತ್ರ ಸಾಧ್ಯ. ಇರ್ಲಿಕ್ಕಂದ್ರೆ ಸಾಧ್ಯನೇ ಇಲ್ಲ ನೋಡ್ರಿ. ಅಂತ ಗುರುವರ್ಯರು ಇವತ್ತು ನೋಡ್ರಿ ನಮಗೆಲ್ಲ ಆಶೀರ್ವಾದವನ್ನ ಮಾಡಕತ್ತಾರ ಅಂದ್ರ ಅಂತ ಗುರುವರ್ಯರ ಸಾನ್ನಿಧ್ಯದೊಳಗ ನೀವೆಲ್ಲರೂ ಕೂಡ ಇಷ್ಟು ಅದ್ಭುತವಾಗಿರುವಂತ ಕಾರ್ಯಕ್ರಮವನ್ನ ಮಾಡಕತ್ತೀರ ಅಂದ್ರ ಹೇಳಿದ್ರು ಅಪೋರ ನಮ್ಮ ಊರಿಗೆ ಸಿಕ್ಕಂತ ಭಾಗ್ಯ ನಿಧಿ ಆತ ಮುರುಗೇಂದ್ರ ಅಪೋರಿ ಅಂತ ಬಹಳ ಜನ ಇಲ್ಲಿ ಮಾತನಾಡುವಂತ ಭಾವವನ್ನ ಕೇಳಿದ್ರೆ ಎಷ್ಟು ಖುಷಿ ಆತ್ರಿ ಅಂದ್ರ ನೋಡ್ರಿ, ಒಬ್ಬ ಗುರು ಒಂದು ಊರೊಳಗ ಒಂದು ಮಠವನ್ನ ನಿರ್ಮಾಣ ಮಾಡಿ ಆ ಮಠಕ್ಕ ಅಂಟಿಕೊಳ್ಳಾರ್ದ ಸಮಾಜದ ಉದ್ಧಾರವನ್ನ ಮಾಡುವಂತ ಸಂದರ್ಭದೊಳಗ ಒಬ್ಬ ಗುರು ಎಷ್ಟು ಮುಖ್ಯ ಆಗ್ತಾನ ಅನ್ನೋದಕ್ಕ ನಿಮ್ಮ ಮುರುಗೇಂದ್ರ ಅಪ್ಪಗೋಳ ದೊಡ್ಡ ನಿದರ್ಶನವಾಗಿ ಕಾಣ್ತಾರ ಅನ್ನೋದನ್ನ ತಾವೆಲ್ಲರೂ ಕೂಡ ಮರೆಯಬಾರದು. ಅಜ್ಜವ್ರ ಕಡೆ ನೋಡ್ರಿ ಎಷ್ಟು ಸರಳ ಭಾವ, ಎಷ್ಟು ನಾನತ್ರ ಮಾತೃ ಹೃದಯ. ಯಾವ ಪರಮ ಪೂಜ್ಯರೊಳಗ ನೋಡಿಲ್ಲ ನಾನು. ಯಾಕಂದ್ರೆ ಈಗ ಸ್ವಾಮಿಗಳು ಹೆಂಗಾಗ್ಬಿಟ್ಟಾವ ಅಂದ್ರ ನಮ್ಮ ಪರಿಸ್ಥಿತಿ ಹೇಳ್ತೇನ್ರವ. ಇತ್ತೀಚೆಗೆ ಸ್ವಾಮಿಗಳು ಹೆಂಗಾಗ್ಯಾವಂದ್ರ ಈ ನಾಯಿ ಕಂಡ್ರೆ ಆಗಂಗಿಲ್ಲ ಅಂತ್ರಿಲ್ರಿ, ಹಂಗ ಸ್ವಾಮಿಗಳು ಕಂಡ್ರೆ ಆಗಂಗಿಲ್ರಿ. ಸತ್ಯರಿ ಇದು ನಮ್ಮೊಳಗ. ಒಬ್ಬ ರಾಜಕಾರಣಿ ಕಂಡ್ರೆ ಆಗಂಗಿಲ್ಲ, ಒಬ್ಬ ಪೊಲೀಸ್ ಕಂಡ್ರೆ ಆಗಂಗಿಲ್ಲ, ಒಬ್ಬ ಬಿಸ್ನೆಸ್ ಮ್ಯಾನ್ ಕಂಡ್ರೆ ಆಗಂಗಿಲ್ಲ, ಮಗ್ಲಿದ್ದ ಒಬ್ಬ ಅಂಗಡಿ ಇಟ್ರ ಆಗಿ ಬರಂಗಿಲ್ಲ, ಮಗ್ಲ ಒಬ್ಬ ಚಲೋ ಮನಿ ಕಟ್ಟಿದ್ನಂದ್ರ ಆಗಿ ಬರಂಗಿಲ್ಲ, ನನಕ್ಕಿಂತ 4 ಕ್ರೇಟಾ ಗಾಡಿ ತಂದಂದ್ರ ಅವ್ ಇನೋವಾ ಗಾಡಿ ತಂದಂದ್ರ ಆಗಿ ಬರಂಗಿಲ್ಲ. ಬಹಳ ಜನಕ್ಕ ಹೊರಗ ನೋಡ್ರಿ, ಎಷ್ಟೋ ಜನಕ್ಕ ಹೊರಗೆ ಬೆಂಕಿ ಎತ್ತಿದ್ರೆ ಎಷ್ಟು ಉರಿತೈತಲ್ಲ, ಹೊಟ್ಟಿ ಒಳಗ ಅದ್ರ 10 ಪಟ್ಟು ಉರಿತಾರಂತ ಅವ್ರು. ಎಟ್ರ ಒಳಗ ಉರಿತಿರ್ಬೇಕ್ರಿ ಬೆಂಕಿ. ನೋಡ್ರಿ, ಇಂಥ ಸ್ವಾಮಿಗಳ ಮಧ್ಯದೊಳಗ ಮುನವಳ್ಳಿ ಅಪ್ಪೋರ್ ನಿಮ್ಮ ಮುರುಗೇಂದ್ರ ಶಿವಗಳು ಎಷ್ಟು ದೊಡ್ಡವ್ರು ಅದಾರ ಅಂದ್ರ ನಾನು ಬಂದಂತ ಸಂದರ್ಭದೊಳಗ ನಾನು ಸತ್ಯವಾಗ್ಲೂ ಹೇಳ್ತೇನ್ರಪ್ಪ, ಅಜ್ಜೋರಿಗೆ ನಾನು ಪರಿಚಯ ಇಲ್ಲ. ಈಗ ನಾನು ಬಹಳ ಸಣ್ಣವ ಶಿವ ಮಂದಿರದೊಳಗೆ ಓದುವಂತ ಸಂದರ್ಭದೊಳಗೆ ಮುರುಗೇಂದ್ರ ಅಪ್ಪಗಳು ಅಲ್ಲಿ ಬರ್ತಿದ್ರು. ಬರುವಂತ ಸಂದರ್ಭದೊಳಗೆ ನಮಗೆ ಆಶೀರ್ವಾದ ಮಾಡ್ತಿದ್ರು. ಆದ್ರೆ ಇವತ್ತ ಒಬ್ಬ ಪರಿಚಯ ಇಲ್ಲದಂತ ಸ್ವಾಮಿ ಮಠಕ್ಕೆ ಊರಿಗೆ ಬಂದ್ರ ನೀವು ನಮ್ಮ ಮಠಕ್ಕೆ ಬರ್ಬೇಕು, ನಮ್ಮ ಮಠದಾಗ ಇರಬೇಕು, ನಮ್ಮ ರೂಮ್ ಒಳಗೆ ಇರಬೇಕು, ನಮ್ಮ ರೂಮ್ ಒಳಗ ಎಲ್ಲ ಆತಿಥ್ಯವನ್ನ ಮಾಡ್ತೀವಿ, ನಮ್ಮ ಸೇವಾ ಮರಿನ ನಿಮಗೆ ಸೇವಾ ಮಾಡ್ತಾನಂತ ಒಬ್ಬ ಜೊತೆಯಾಗಿ ಹಿಡಿದುಕೊಳ್ಳುವಂತ ಪರಮ ಪೂಜ್ಯರು ಈ ನಾಡಿನೊಳಗೆ ಯಾರಾದ್ರೂ ಅದಾರ ಅಂದ್ರೆ ನಿಮ್ಮ ಮುರುಗೇಂದ್ರ ಅಪ್ಪಗಳು ಮಾತ್ರ ಅದಾರ ಅನ್ನುವಂತ ಭಾವವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ನಮ್ಮ ಕುಮಾರ ಶಿವಗಳು ಅದ್ಭುತವಾಗಿರುವಂತ ಒಂದು ಮಾತು ಹೇಳ್ಯಾರ. ಗುರು ವಿರಕ್ತರೊಂದೆ ಎಂಬ ಸಮತೆ ಸಾರಲಿ, ಗುರುಕುಮಾರ ನಾಮದಿಂದ ಜಗವು ಬೆಳಗಲಿ ಅನ್ನುವಂತ ಮಾತುಗಳನ್ನು ಹೇಳ್ಯಾರ. ಆ ಮಾತುಗಳಿಗೆ ದೊಡ್ಡ ನಿದರ್ಶನ ಅಂದ್ರ ಮುರುಗೇಂದ್ರ ಅಪ್ಪಗಳು ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತ ಬಹಳ ಮಳೆಯ ಅಭಾವ, ಒಂದಿಷ್ಟು ಗಾಳಿ ಸಿಕ್ಕಾಪಟ್ಟೆ, ಇದರ ಮಧ್ಯದೊಳಗ ನೀವೆಲ್ಲ ಅದ್ಭುತವಾಗಿ ಜನ ಸೇರಿರಿ. ಈ ಖುಷಿಯನ್ನ ಬಹಳ ಆನಂದ ಪಡಬೇಕಾಗ್ತದ. ಈ ಅವಸರದೊಳಗ ನಿನ್ನೆ ನಾನು ಒಂದು ಕತೆ ಹೇಳಿದ್ನಲ್ರಿ ನಿಮಗ, ಅವಸರದೊಳಗ ಬರುವುದು ಇಲ್ಲೇನು ಹಂಗೇನಿಲ್ಲ ಅಂತ ಅನಿಸ್ತದ ನನಗ. ಈ ಅವಸರದೊಳಗ ನಾನು ಬರ್ರಿ ಅಂತ ಹೇಳುವಂತ ಸಂದರ್ಭದೊಳಗ ಆ ಮಗನ ಹಿಂಗ ಎಲ್ಲಾ ಕಡೆ ಹೋದಾಗ ಹಿಂಗ ಪಾದಯಾತ್ರೆ ಮಾಡ್ತೇನ್ರಿ ನಾನು. ಈ ಶ್ರೀಶೈಲ ಹಿರೇಮಠರು ಅವ್ರು ನೋಡ್ಯಾರ. ನಾನು ಪಾದಯಾತ್ರೆ ಮಾಡುವಂತ ಸಂದರ್ಭದೊಳಗೆ ಎಲ್ಲ ಮನೆಗೆ ಹೋಗಿ ರುದ್ರಾಕ್ಷಿ ಧಾರಣೆ ಮಾಡಿ ಪ್ರವಚನ ಬರ್ರಿ ಅಂತ ಕರಿತೀನಿ. ಇಲ್ಲೇನು ಕರೆಯೋದು ಬೇಕಾಗಿಲ್ರಿ. ಯಾಕಂದ್ರೆ ನಾ ಕರೆಯೋಕ್ಕಿಂತ ಮೊದಲ ನೀವೆಲ್ಲ ಭಕ್ತಿಯಿಂದ ಇಲ್ಲಿ ಅದ್ಭುತವಾಗಿ ಜನಸಾಗರ ಸೇರಿ ಬಿಡ್ತೀರಲ್ರಿ, ಇದ ದೊಡ್ಡದು. ಯಾವಾಗ ಹಿಂಗ ಕರ್ಕೊಂತ ಬರ್ರಿ ಅಂತ ಕರಿತಿದ್ದೆ, ಬರುವಂತ ಅವಸರದೊಳಗ ಬಡಕನ ಲೈಟ್ ಹೋಗಿದ್ದು ರೀ. ನಾನು ವೇದಿಕೆಗೆ ಬಂದಿದ್ದೆ, ಪ್ರವಚನ ಆರಂಭ ಆಗತ್ತ ತಡಿ ಅಂತ ಹಾಕಿ ಅವಸರದೊಳಗೆ ಬರಾಕತ್ತಿದ್ಲು. ಮಗನ ರೆಡಿ ಮಾಡಕತ್ತಿದ್ಲು. ಕತ್ತಲ್ದಾಗ ಕಾಣೋಲಾಗಿದ್ದ ಮಗ ಹೊರಗೆ ಆಟ ಆಡಕತ್ತಾನ. ಒಳಗ ಮಗ ಅಂತ ತಿಳ್ಕೊಂಡ್ ಗಂಡಗ ರೆಡಿ ಮಾಡಕತ್ತಾಳ. ರಕ್ಕಿ ಒಳಗ ಗಂಡಗ ರೆಡಿ ಮಾಡಕತ್ತಾಳ. ಹೊರಗೆ ಬಂದು ಗೆಳತಿ ಅಂದ್ಲು, ಬಾ ಬಡ ಹೋಗೋಣ, ಪ್ರವಚನ ನಡೆದೈತೆ, ಅಲ್ಲಿ ಸ್ಟಾರ್ಟ್ ಆಗೈತೆ, ಜನರೇಟರ್ ಐತಂತ ಸ್ಟಾರ್ಟ್ ಆಗೈತೆ, ಅಲ್ಲಿ ನಡಿ ಬಡ ಹೋಗೋಣ ತಡಿ ಅಂತ ತಿಳ್ಕೊಂಡು ನಡಿ ಅಂತ ಮಗನ ಬಡ ರೆಡಿ ಮಾಡಿ. ಯಾರ್ರಿ ಮಗ? ಗಂಡ. ಬಡ ರೆಡಿ ಮಾಡಿದಕ್ಕೆ ನಡಿ ಹೋಗೋಣ ನಡಿ ಅಂತ ಹಿಂಗ್ ಹಿಡ್ಕೊಂಡು ಗಂಡನ ಹಿಂಗ್ ಹೊತ್ಕೊಂಡಾಳ. ರಾಕಿ ಗಂಡನ ಹೊತ್ಕೊಂಡು ಪ್ರವಚನ ಬಂದಾಳ. ಪ್ರವಚನ ಬೆಳಕಿನೊಳಗ ಗಂಡನ್ ನೋಡ್ತಾಳ. ಅಂತ ಬಡಕರ ಹೋಗದ್ ನೋಡ್ರಿ ಕೆಳಗ. ನೀವು ಅನ್ಬಹುದು, ಅಪ್ಪಾರ ಗೊತ್ತಾಗಿಲ್ಲನ್ರಿ ಅಟ್ಟು ಆಕಿಗೆ.
ದೊಡ್ಡ ಗಂಡ ಮಗ ಯಾರು, ಸಣ್ಣ ಕೆಜಿ ದೊಡ್ಡ ಕೆಜಿ ಗೊತ್ತಾಗತ್ತಿಲ್ರಿ ಆಕಿಗೆ. ಏನಂದ್ರ ಮಗ ಸಣ್ಣವರಿ, ಆದ್ರೆ ಗಂಡ ಕುಳ್ಳಗೈದ್ನಂತ. ಗಂಡ ಕುಳ್ಳಗೈದ್ನಂತ ಮತ್ತೆ ಮಾತು ಬರಂಗಿಲ್ಲೇನ್ರಿ ಅನ್ಬೋದು ನೀವು. ಮಾತು ಬರ್ತಿದ್ದಲ್ರಿ ಗಂಡಗ ಪಾಪ ಅದ ಮಾಡಾಕತ್ತಿತ್ತ, ಅದ ಸೊಮ್ ಕೂಡ ಅಂತ ರಾಪ್ ರಾಪ್ ಗಂಡಗ್ ಬಿಡಾಕತ್ತಾಳ್ರಿ ಆಕಿ. ಇಂಥ ಪರಿಸ್ಥಿತಿ ಏನು ಇಲ್ಲೇನಿಲ್ಲ ಬಿಡ್ರಿ. ಆದ್ರೆ ಅದ್ಭುತವಾಗಿ ನೀವೆಲ್ಲರೂ ಕೂಡ ಜನಸಾಗರದೊಳಗೆ ಸೇರಾಕತ್ತೀರಿ. ಇವತ್ತು ಅದ್ಭುತವಾಗಿರುವಂಥ ವೇದಿಕೆ ಒಳಗ ಪರಮ ಪೂಜ್ಯರು, ಸವದತ್ಯ ಪರಮ ಪೂಜ್ಯರು ವೇದಿಕೆಯನ್ನು ಅಲಂಕರಿಸಿದಾರ. ನಿಮ್ಮ ಪರಮ ಪೂಜ್ಯರು ಬಹಳ ಕಾರ್ಯಕ್ರಮ ಇವತ್ತು ಮಾಡ್ದಾಗೆಲ್ಲ, ಅವ್ರು ನಿನ್ನೆ ಮಾಡ್ದಾಗೆಲ್ಲ ಇವತ್ತು ಇಷ್ಟೆಲ್ಲ ಪರಮ ಪೂಜ್ಯರು ಕಾರ್ಯಕ್ರಮ ಅಟೆಂಡ್ ಮಾಡ್ತಾರಂತ ನಾ ಯಾವ ಸ್ವಾಮಿಗಳನ್ನ ನೋಡಿಲ್ಲ. ಅಷ್ಟು ಅದ್ಭುತವಾಗಿರುವಂಥ ಪರಮ ಪೂಜ್ಯರು. ಈ ದಿನ ಬಹಳ ಅದ್ಭುತವಾಗಿರುವಂಥ ವೇದಿಕೆ. ಈ ವೇದಿಕೆ ಒಳಗೆ ತಾವೆಲ್ಲರೂ ಕೂಡ ಸಮ್ಮೇಳನರಾಗಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇವತ್ತಿನ ನನ್ನ ಪ್ರವಚನಕ್ಕೆ ವಿರಾಮವನ್ನು ನೀಡ್ತೇನೆ. ಮಣ್ಣ ಕನಕನಗಳಲ್ಲಿ ತಂಪು ತನಿವುಗಳಲ್ಲಿ ಒಲವಿನ ವರತೆ ನಿಮಗೆಂದೂ ಬತ್ತದಿರಲಿ. ರಸವಾಗಿ ಬಾಳೋನಂದನವಾಗಿ ಗುರು ಕುಮಾರೇಶ ಸಾಯಿಬಾಬಾ ಅವರ ಕೃಪೆ ತಮ್ಮ ಮನೆತನಕ್ಕೆ ಸದಾಕಾಲ ಇರಲಿ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ.